ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇವರಿಂದ ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಪೋಸ್ಟ್ಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದಕ್ಕೆ ಸಂಬಳ ಪ್ರತಿ ವರ್ಷ 13 ಲಕ್ಷದಿಂದ ಪ್ರಾರಂಭ ಆಗುತ್ತೆ. ಈ ಮಾಹಿತಿಯನ್ನು ತರ್ತಿರೋದು ನ್ಯಾಪ್ಸೋನಿಕ್ ಚಾನಲ್ಲು. ಇದಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೇನು ಅಡ್ವಾಂಟೇಜು ಅಂದರೆ ಮುಂದೆಯೂ ಹಲವು ಉದ್ಯೋಗಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ಕೆಲವೇ ನಿಮಿಷದ ವಿಡಿಯೋನಲ್ಲಿ ನಿಮಗೆ ಲಾಸ್ಟ್ ಡೇಟ್ ಬಗ್ಗೆ, ಎಷ್ಟು ಪೋಸ್ಟ್ಗಳಿದೆ, ಎಜುಕೇಷನ್ ಏನು, ಏಜ್ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಇದೆಯೋ ಇಲ್ಲೋ, ಪೇ ಸ್ಕೇಲ್ ಏನು, ಸೆಲೆಕ್ಷನ್ ಪ್ರೋಸೆಸ್ ಹಾಗೂ ವೆಬ್ಸೈಟ್ ಹಾಗೂ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳೆಲ್ಲಿ ಸಿಗುತ್ತೆ, ಎಲ್ಲದರ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಅಪ್ಲಿಕೇಶನ್ನು 25 ಏಪ್ರಿಲ್ 2025 ಪ್ರಾರಂಭ ಆಗುತ್ತೆ ಹಾಗೂ ಕ್ಲೋಸಸ್ ಅಂತಾರೆ 24 ಮೇ 2025 ಅದು ಕ್ಲೋಸ್ ಆಗುತ್ತೆ. ಸೊ ಅಷ್ಟರ ಒಳಗೆ ನೀವು ಅರ್ಹರಿರುವವರು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಎಷ್ಟು ಹುದ್ದೆಗಳಿದೆ ಅಂದರೆ 309 ಹುದ್ದೆಗಳಿದ್ದಾವೆ. ಅರ್ಹರಿರುವವರು ಅರ್ಜಿಗಳನ್ನು ಸಲ್ಲಿಸೋದು ಬಹಳ ಮುಖ್ಯ. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಕೂಡಲೇ. ಎಜುಕೇಷನ್ನು BSc ಅಥವಾ ಇಂಜಿನಿಯರಿಂಗ್ ಆಗಿರಬೇಕಷ್ಟೇ. BSc ಅಂದರೆ ಸೈನ್ಸ್ ಸ್ಟೂಡೆಂಟ್ಸು, ಫಿಸಿಕ್ಸು, ಮ್ಯಾಥಮೆಟಿಕ್ಸು ಈ ಥರ ಎಲ್ಲ ಓದಿರೋ ಅಂಥವ್ರು ಬೇಕಾಗತ್ತೆ. ಅವರಿಗೆ ಇಂಜಿನಿಯರಿಂಗ್ ಓದಿರೋರು ಕೂಡ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ವಯಸ್ಸು 27 ವರ್ಷ ಇರುತ್ತೆ. ರಿಲ್ಯಾಕ್ಸೇಷನ್ನು ಅಪ್ಲಿಕಬಲ್ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇನ್ನು ಪೇ ಸ್ಕೇಲಿಗೆ ಬಂದರೆ 40,000ದಿಂದ ಶುರುವಾಗಿ 1,40,000ಗೆ ಎಂಡ್ ಆಗುತ್ತೆ ಪೇ ಸ್ಕೇಲು. ಪ್ಲಸ್ ಅಡಿಷ್ನಲ್ ಬೆನಿಫಿಟ್ಸ್ಗಳಿರುತ್ತೆ. ಹಾಗಾಗಿನೇ CTC ವರ್ಷದ CTC ಎಷ್ಟು ಅಂತಂದರೆ 13 ಲಕ್ಷ ಆಗಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ಸು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಅದಾದ ನಂತರ ವಾಯ್ಸ್ ಟೆಸ್ಟು, ಸೈಕೋ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಟೆಸ್ಟು ಹಾಗೂ ಸೈಕಾಲಜಿಕಲ್ ಅಸೆಸ್ಮೆಂಟ್ಸು ಇಂಥದ್ದೆಲ್ಲ ಟೆಸ್ಟ್ಗಳನ್ನು ಮಾಡ್ತಾರೆ. ಮಾಡಿದ ನಂತರ ಆಯ್ಕೆ ಮಾಡ್ಕೊಳ್ತಾರೆ. ಕಡೆಯದಾಗಿ ಬರುವಂಥ ವಿಚಾರ, ವೆಬ್ಸೈಟ್ ಹಾಗೂ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳಲ್ಲಿ ಸಿಗುತ್ತೆ ಅಂತ ನೀವು ಈ ವಿಡಿಯೋನ ಲಿಂಕ್ ಮುಖೇನ ನೋಡಿ. ಆಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ಮೋರ್ ಅನ್ನೋ ಪದ ಕಾಣಿಸುತ್ತೆ. ಆ ಪದದ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಕೇಳೋದಿಷ್ಟೇ, ಈ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಹರಿದ್ದರೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ನಿಮಗೆ ಗೊತ್ತಿದೆ, ಇದು ಅಪ್ಲಿಕೇಶನ್ 25 ಏಪ್ರಿಲಿಂದ 24 ಮೇ ಒಳಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹಾಗೂ ಇದು ಜೂನಿಯರ್ ಎಕ್ಸಿಕ್ಯೂಟಿವ್ ಏರ್ ಟ್ರಾಫಿಕ್ ಕಂಟ್ರೋಲ್ ಆ ಒಂದು ಪೊಸಿಷನ್ಗಿದೆ. ವರ್ಷಕ್ಕೆ 13 ಲಕ್ಷ ಸಂಬಳ ಕೂಡ ಅವರು ಹೇಳ್ತಿದ್ದಾರೆ. ಈ ವಿಡಿಯೋಗೆ ನೀವು ಲೈಕ್ ಬಟನ್ ಕೊಡದೇ ಇದ್ದರೆ ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.